ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಕುಮಾರ್ ಫ್ರಮ್ ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರದಿಂದ. ಆತ್ಮೀಯರೇ, ನಮ್ಮಲ್ಲಿ ನಿಮಗೆ ಲಭ್ಯವಿರ್ತಕ್ಕಂಥ ಕ್ಲಾಸ್ಗಳು HSTR, GPSTR, PSTR, ಕರ್ನಾಟಕ TET, 10th LBA ಕ್ಲಾಸಸ್ ಮತ್ತು ಜನರಲ್ ಸೈನ್ಸ್ ಕ್ಲಾಸಸ್ಗಳು. ಈ ಎಲ್ಲ ಕ್ಲಾಸಸ್ಗಳು ಕೂಡ ನಿಮಗೆ ಯೂಟ್ಯೂಬಲ್ಲಿ ಮತ್ತು ಪ್ರತ್ಯೇಕವಾಗಿ ಒಂದು ಕೋರ್ಸ್ ರೀತಿ ಕೂಡ ಸಿಗುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ತಾ ಈ ದಿನ ನಾವು ಆರ್ಟಿಕಲ್ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಹೋಗೋಣ. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಆರ್ಟಿಕಲ್, ನಿಮಗೆ ಗೊತ್ತಿರ್ಬೋದು, ನೌಡೇಸ್ ಇಂಗ್ಲೀಷ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಸೊಸೈಟಿ. ಯಾಕೆ ಅಂತ ಹೇಳಿದ್ರೆ, ಈಗ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಒಂದು ಕಾಮನ್ ಪೇಪರ್ ಇರುತ್ತೆ, ಅದು ಜನರಲ್ ಪೇಪರು. ಅದರಲ್ಲಿ ನಿಮಗೆ ಕಮ್ಯುನಿಕೇಷನ್ ಅಂಥೇಳಿ 3 ಭಾಗ ಮಾಡಿರ್ತಾರೆ: ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಅಂಥೇಳಿ. ಈ ಜನರಲ್ ಇಂಗ್ಲೀಷ್ನ ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ನೋ ದ ಇಂಗ್ಲೀಷ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ನನಗೆ ಕೆಲವೊಂದು ಟ್ರಿಕ್ಸ್ಗಳು ಗೊತ್ತಿದ್ದಾವೆ. ಆ ಟ್ರಿಕ್ಸ್ಗಳನ್ನೆಲ್ಲ ನನ್ನ ವಿಡಿಯೋಗಳ ಮೂಲಕ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಆರ್ಟಿಕಲಲ್ಲಿ 2 ರೀತಿಯ ಆರ್ಟಿಕಲ್ ಇದ್ದಾವೆ. ಒಂದು ಡೆಫಿನೆಟ್ ಆರ್ಟಿಕಲ್ ದ ಅಂಥೇಳಿ, ಇದನ್ನು 2 ರೀತಿ ಪ್ರೊನೌನ್ಸ್ ಮಾಡ್ತೀವಿ. ದಿ ಮತ್ತು ದ ಅಂಥೇಳಿ ಬರೆದಿದ್ದೀವಲ್ಲ ಇಲ್ಲಿ, ಇದು ನಾವು ಪ್ರೊನೌನ್ಸಿಯೇಷನ್ಗೋಸ್ಕರ ಇದನ್ನು ದಿ ಮತ್ತು ದ ಅಂಥೇಳಿ ಪ್ರೊನೌನ್ಸ್ ಮಾಡೋದು. ಅದ್ರ ಮೀನಿಂಗ್, ಆ್ಯಕ್ಚುಯಲ್ ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ ಗೊತ್ತಾದ ಅಂಥೇಳಿ. ನೆಕ್ಸ್ಟು ಇಂಡೆಫಿನೆಟ್ ಆರ್ಟಿಕಲ್ ಎ ಮತ್ತು ಆ್ಯನ್ ಇದೆ. ಎ ಅಂತ ಹೇಳಿದ್ರು ಮತ್ತು ಆ್ಯನ್ ಅಂತ ಹೇಳಿದ್ರು ಒಂದು ಅಂಥೇಳಿ, ಮತ್ತು ಒಬ್ಬ ಅಂಥೇಳಿ ಅರ್ಥ ಇದರದ್ದು. ಓಕೆ, ಇದನ್ನು ಯಾವಾಗ ದಿ ಅಂತ ಪ್ರೊನೌನ್ಸ್ ಮಾಡಬೇಕು, ಇದನ್ನು ಯಾವಾಗ ದ ಅಂತ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನು ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ಇನ್ಸ್ಪೆಕ್ಟರ್ ಇದೆ ಅಂತ ಹೇಳಿ ನೋಡೋಣ. ಇಲ್ಲಿ ಇನ್ಸ್ಪೆಕ್ಟರ್ ಹಿಂದ್ಗಡೆ ದ ಇನ್ಸ್ಪೆಕ್ಟರ್ ಅಂತ ಬರೆದಿದ್ರು ಅಂದ್ಕೊಂಡ್ರೆ ಇದನ್ನು ದ ಅಂತ ಹೇಳಿ ಪ್ರೊನೌನ್ಸ್ ಮಾಡಬಾರ್ದು, ಅದು ತಪ್ಪು. ಯಾಕೆ ಅಂತ ಹೇಳಿದ್ರೆ ಇದು ಓವೆಲ್ಸ್ ಆಗಿರೋದ್ರಿಂದ ಇದು ದಿ ಅಂತ ಪ್ರೊನೌನ್ಸ್ ಮಾಡಬೇಕು. ಓವೆಲ್ಸ್ ಹಿಂದ್ಗಡೆ ಇದು ಬಂತು ಅಂತ ಹೇಳಿದ್ರೆ ಇದನ್ನು ದಿ ಅಂತ ಹೇಳಿ ಪ್ರೊನೌನ್ಸ್ ಮಾಡಬೇಕು. ಅದೇ ಟೀಚರ್ ಅಂತ ಇಲ್ಲಿ ನೋಡೋಣ. ಈ ಟೀಚರ್ ಹಿಂದ್ಗಡೆ ದ ಇತ್ತು ಅಂತ ಹೇಳಿದ್ರೆ ಇದನ್ನು ದಿ ಅಂತ ಪ್ರೊನೌನ್ಸ್ ಮಾಡಬಾರ್ದು, ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಕಾನ್ಸನೆಂಟ್ ಲೆಟರು. ಕಾನ್ಸನೆಂಟ್ ಲೆಟರ್ ಇದ್ದಾಗ ಇದೇನಾಗುತ್ತೆ, ದ ಅಂಥೇಳಿ ಪ್ರೊನೌನ್ಸ್ ಮಾಡ್ತೀವಿ. ಇದು ಪ್ರೊನೌನ್ಸಿಯೇಷನ್ಗೆ ಸಂಬಂಧಿಸಿದಂಗೆ ಅಕಾರ್ಡಿಂಗ್ ಟು ದ ಸೆನ್ಸ್ ಆಫ್ ದ ವರ್ಡ್ ಇದೇನಾಗುತ್ತೆ. ಇಫ್ ದ ವರ್ಡ್ ಪ್ರೊನೌನ್ಸ್ ಇಟ್ ಆ್ಯಸ್ ಇಟ್ ಪ್ರೊಡ್ಯೂಸ್ ಇಟ್ ಆ್ಯಸ್ ಓವೆಲ್ ಸೌಂಡ್, ಇಟ್ ಬಿಕಮ್ಸ್ ದಿ. ಇಟ್ ಪ್ರೊಡ್ಯೂಸ್ ಇಟ್ ಆ್ಯಸ್ ಕಾನ್ಸನೆಂಟ್ ಸೌಂಡ್, ಇದು ದ ಅಂಥೇಳಿ ನಾವು ನೋಡ್ತೀವಿ. ಓಕೆ, ಇನ್ನು ಗೊತ್ತಿರ್ಬೋದು ನಿಮಗೆ ಇಂಡೆಫಿನೆಟ್ ಆರ್ಟಿಕಲ್ ಮತ್ತು ಎ ಮತ್ತು ಆ್ಯನು ಒಂದು ಅಥವಾ ಒಬ್ಬ ಅಂಥೇಳಿ ನಾವು ಏನು ಮಾಡ್ತೀವಿ ನೋಡ್ತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೊಂದು ಪ್ಯಾಸೇಜ್ ಇದೆ. ಈ ಪ್ಯಾಸೇಜಲ್ಲಿ ಎಲ್ಲೆಲ್ಲಿ ಎ ಮತ್ತು ಆ್ಯನ್ ದ ಬರುತ್ತೆ ಅಂಥೇಳಿ ಒಂದು ಸ್ವಲ್ಪ ನೋಡಿ, ಪಾಸ್ ಮಾಡ್ಕೊಂಡು ನೋಡಿ. ನಾನು ಆನ್ಸರ್ ಬರಿತೀನಿ ಇವಾಗ. ಒನ್ಸ್ ಆ್ಯನ್ ಓಲ್ಡ್ hermit saw a kite catching a little mouse. He felt sorry for the mouse. He took an apple and threw it at the kite. The kite dropped the mouse in fear and flew away. Then the hermit picked up the mouse and by his holy power changed it into a young maiden. ಸರ್, ಯಾಕೆ ಸರ್ ಇಲ್ಲೆಲ್ಲ ಆ್ಯನು ಎ ದ ಮತ್ತು ದ ಎ ಬಂತು ಅಂತ ಹೇಳಿದ್ರೆ, ಓಕೆ, ಇದನ್ನೇ ನಾವು ಈ ಒಂದು ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಎಸ್, ಯೂಸ್ ಆಫ್ ಏನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ವಿ ಯೂಸ್ ಬಿಫೋರ್ ಕಾನ್ಸನೆಂಟ್ ಸೌಂಡ್. ಎಲ್ಲೆಲ್ಲಿ ಕಾನ್ಸನೆಂಟ್ ಸೌಂಡ್ ಬರುತ್ತಲ್ಲ ಅಲ್ಲೆಲ್ಲ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಎ ಯೂಸ್ ಮಾಡಬೇಕು. ಎಲ್ಲೆಲ್ಲಿ ಕಾನ್ಸನೆಂಟ್ ಸೌಂಡ್ ಬರುತ್ತೆ ಅಲ್ಲೆಲ್ಲ ಎ ಯೂಸ್ ಮಾಡ್ಬೋದಾ ಅಂತ ಹೇಳಿದ್ರೆ ಹೌದು. ಯಾವಾಗ ಅಂತ ಹೇಳಿದ್ರೆ ಅದು ಕೌಂಟೇಬಲ್ ಆಗಿರಬೇಕು ಮತ್ತು ಸಿಂಗ್ಯುಲರ್ ಫಾರ್ಮಲ್ಲಿದ್ದರೆ, ಸಿಂಗ್ಯುಲರ್ ನೌನ್ ಆಗಿದ್ದರೆ ಮಾತ್ರ ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಎ ಬ್ಯಾಟ್. ಇಲ್ಲಿ ಒಂದು ಬ್ಯಾಟ್ ಅಂತ ಹೇಳಿ ನಾವು ಪ್ರೊನೌನ್ಸ್ ಮಾಡಬೇಕಾದಾಗ ಎ ಬ್ಯಾಟ್. ಎ ಟೇಬಲ್, ಒಂದು ಟೇಬಲ್ ಅಂತ ಹೇಳಿ ಪ್ರೊನೌನ್ಸ್ ಮಾಡಬೇಕಾದಾಗ ಎ ಟೇಬಲ್ ಅಂತ ಹೇಳಬೇಕು.
ಎ ಸೆಲ್ ಫೋನ್, ಒಂದು ಸೆಲ್ ಫೋನ್. ಎ ಪೆನ್, ಒಂದು ಪೆನ್ ಅಂತ ಹೇಳಿ ಈ ರೀತಿ ನಾವೇನು ಮಾಡ್ತೀವಿ, ಏನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಕಾನ್ಸನೆಂಟ್ ಸೌಂಡ್ ಇದ್ದಾಗ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ನಿಮಗೆ ಗೊತ್ತು ಕಾನ್ಸನೆಂಟ್ಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ವ್ಯಂಜನಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ವ್ಯಂಜನಗಳು ಅಂತ ಕರಿತೀವಿ. ಈ ವ್ಯಂಜನಗಳು ಬಂದಾಗ ನಾವೇನು ಮಾಡ್ತೀವಿ, ಈ ಒಂದು ಏನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕಾದಿಂದ ಲಾವರೆಗೂ ಯಾವ್ಯಾವ ಸೌಂಡು ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಸೌಂಡ್ಗಳಿಗೆಲ್ಲ ನಾವೇನು ಯೂಸ್ ಮಾಡ್ತೀವಿ, ಎ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಯೂಸ್ ಆಫ್ ಎ ಎಕ್ಸೆಪ್ಷನ್. ಇನ್ ಇಂಗ್ಲೀಷ್ ಎವ್ರಿ ರೂಲ್ ಆಸ್ ಆನ್ ಎಕ್ಸೆಪ್ಷನ್. ಫಾರ್ ಎಕ್ಸಾಂಪಲ್ ಎಕ್ಸೆಪ್ಷನ್ ಅಂತ ಹೇಳಿದ್ರೆ ಇದು ನಮಗೆ ಓವೆಲ್ಸ್ ಲೆಟರ್ ಥರ ಕಾಣುತ್ತೆ, ಬಟ್ ಇದು ಕಾನ್ಸನೆಂಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ, ಇದನ್ನು ಕನ್ನಡದ ಬರ್ಕೋಬೇಕು. ಯೂನಿವರ್ಸಿಟಿ, ಇಲ್ಲಿ ನೋಡ್ರಿ, ಇದು ಕಾನ್ಸನೆಂಟ್ ಲೆಟರ್ ಬಂದಿದೆ. ಇಲ್ಲಿ ಇದು ಓವೆಲ್ಸ್ ಲೆಟರ್ ಥರ ಕಾಣ್ಬೋದು, ಆದರೆ ಸೌಂಡ್ ಏನು ಮಾಡ್ತಾ ಇದೆ, ಇದು ಕಾನ್ಸನೆಂಟ್ ಸೌಂಡ್ ಕೊಡ್ತಾ ಇದೆ. ಸೊ ನಾವು ಏನು ಯೂಸ್ ಮಾಡ್ಬೋದು, ಇದ್ರ ಹಿಂದ್ಗಡೆ ಎ ಯೂಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ, ಇ ಅಂಥೇಳಿ ಓವೆಲ್ಸ್ ಲೆಟರ್ ಇದೆ, ಆದರೆ ಯುರೋಪಿಯನ್ ಇಲ್ಲೂ ಕೂಡ ಏನಾಗಿದೆ, ಕಾನ್ಸನೆಂಟ್ ಸೌಂಡ್ಸ್ ಕೊಡ್ತಾ ಇದೆ. ಸೊ ಇಲ್ಲಿ ನೋಡಿ, ಎ ಯೂನಿಟ್, ಇಲ್ಲೂ ಕೂಡ ಇದು ಯಾವ ಸೌಂಡ್ ಕೊಡ್ತಾ ಇದೆ, ಕಾನ್ಸನೆಂಟ್ ಸೌಂಡ್ ಕೊಡ್ತಾ ಇದೆ. ಇಟ್ ಲುಕ್ಸ್ ಲೈಕ್ ಓವೆಲ್ಸ್ ಲೆಟರ್ ಬಟ್ ಇಟ್ ಸೌಂಡ್ಸ್ ಟು ಬಿ ಕಾನ್ಸನೆಂಟ್. ಸೊ ಹಿಯರ್ ವಿ ಯೂಸ್ ಎ. ದೆನ್ ಇಲ್ಲಿ ನೋಡಿ, ಎ ಒನ್ ಐಡ್ ಮ್ಯಾನ್, ಒಂದು ಕಣ್ಣಿನ ಮನುಷ್ಯನಿಗೆ ಒನ್ ಐಡ್ ಮ್ಯಾನ್ ಅಂತ ಕರಿತೀವಿ. ಇಲ್ಲಿ ಓವೆಲ್ಸ್ ಲೆಟರ್ ಇದೆ ಬಟ್ ಇಟ್ ಸೌಂಡ್ಸ್ ಟು ಬಿ ಒನ್. ವಾ, ಯಾರ ವ ವಾ, ಆ ವ ಕೊಡ್ತಾ ಇದೆ. ಸೊ ಎ ಒನ್ ಐಡ್ ಮ್ಯಾನ್, ಎ ₹1 ಕಾಯಿನ್ ಆರ್ ನೋಟ್. ಇಲ್ಲೆಲ್ಲ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಎ ಯೂಸ್ ಮಾಡ್ತೀವಿ. ಎಕ್ಸಾಮ್ಗಳಲ್ಲಿ ಈ ಥರ ಕ್ವಶನ್ಸ್ಗಳು ಜಾಸ್ತಿ ಅರೈಸ್ ಆಗ್ತವೆ. ಸೊ ನೋಡ್ಕೊಳ್ರಿ, ಯೂನಿವರ್ಸಿಟಿ ಅಂತ ಬಂದಿತ್ತು ಅಂತ ಹೇಳಿದ್ರೆ ಹಿ ಈಸ್ ಡ್ಯಾಶ್ ಸ್ಟೂಡೆಂಟ್, ಎ ಯೂನಿವರ್ಸಿಟಿ ಸ್ಟೂಡೆಂಟ್ ಅಂತ ಹೇಳಿ ಬರೀಬೇಕಾಗುತ್ತೆ. ಎ ಯೂನಿವರ್ಸಿಟಿ, ಎ ಯುರೋಪಿಯನ್, ಎ ಯೂನಿಟ್, ಎ ಒನ್ ಐಡ್ ಮ್ಯಾನ್, ಎ ₹1 ನೋಟ್. ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಎಕ್ಸೆಪ್ಷನ್. ಇವುಗಳು ಬಂದಾಗ ನಾವು ಸ್ವಲ್ಪ ಜಾಗೃತವಾಗಿ ಎ ಮತ್ತು ಆ್ಯನನ್ನು ಬಳಸಬೇಕಾದ್ರೆ ಹುಷಾರಾಗಿ ಬಳಸಬೇಕು. ಓಕೆ, ಇವಾಗ ಆ್ಯನನ್ನು ಎಲ್ಲೆಲ್ಲಿ ಬಳಸಬೇಕು ಅಂಥೇಳಿ. ಆ್ಯನ್ ಬಿಫೋರ್ ವಿ ಯೂಸ್ ಓವೆಲ್ಸ್ ಸೌಂಡ್. ನಾನು ಇಲ್ಲಿ ಬಳಸಿದ್ದೀನಿ, ಎಲ್ಲೋ ಲೆಟರ್ ಅಂತ ಬಳಸಿಲ್ಲ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು, ಓವೆಲ್ಸ್ ಸೌಂಡ್, ನಾಟ್ ಓವೆಲ್ಸ್ ಲೆಟರ್. ಲೆಟರ್ ನೋಡ್ಕೊಂಡು ಹಾಕಿದರೆ ನಾವು ಏನಾಗ್ತೀವಿ, ಮಾರ್ಕ್ಸನ್ನು ಕಳ್ಕೊಳ್ತೀವಿ. ನಾವು ಮಾರ್ಕ್ಸ್ ಬೇಕು ಅಂತ ಹೇಳಿದ್ರೆ ನಾವು ವಿ ಹ್ಯಾವ್ ಟು ಫೋಕಸ್ ಆನ್ ಸೌಂಡ್ಸ್ ಬಗ್ಗೆ ಮಾತ್ರ ಗಮನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬಿಫೋರ್ ಕೌಂಟೇಬಲ್ ಆರ್ ಸಿಂಗ್ಯುಲರ್ ನೌನ್ಸ್. ಇದು ಕೂಡ ಅಷ್ಟೇ, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಎ ಮತ್ತು ಆ್ಯನ್ ಅಂತ ಹೇಳಿದ್ರೆ ಒಂದು ಅಥವಾ ಒಬ್ಬ ಅಂಥೇಳಿ. ಒಂದು ಅಥವಾ ಒಬ್ಬ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಮಾತ್ರ ನಾವೇನು ಯೂಸ್ ಮಾಡ್ತೀವಿ, ಎ ಮತ್ತು ಆ್ಯನನ್ನು ಯೂಸ್ ಮಾಡ್ತೀವಿ. ಆ್ಯನನ್ನು ಓವೆಲ್ಸ್ ಸೌಂಡ್ಸ್ ಇದ್ದಾಗ ಯೂಸ್ ಮಾಡ್ತೀವಿ. ಆಲ್ರೆಡಿ ನೋಡಿದ್ದೀವಿ, ಏನ ಕಾನ್ಸನೆಂಟ್ ಸೌಂಡ್ ಇದ್ದಾಗ ಯೂಸ್ ಮಾಡ್ತೀವಿ ಅಂಥೇಳಿ. ಫಾರ್ ಎಕ್ಸಾಂಪಲ್ ಆ್ಯನ್ ಇಂಕ್ ಬಾಟಲ್. ನೋಡ್ರಿ, ಇಂಕ್ ಬಾಟಲ್. ನಿಮಗೊಂದು ಟ್ರಿಕ್ಸ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಕನ್ನಡದಲ್ಲಿ ಸ್ವರಗಳು ಅಂತ ಇದೆ ಗೊತ್ತಾ. ಸ್ವರಗಳಲ್ಲಿ ಆ ಇಂದ ಔವರೆಗೂ ಆ ಲೆಟರ್ಗಳು ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಆ್ಯನ್ ಹಾಕ್ರಿ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ನೋಡ್ರಿ, ಕನ್ನಡದ ಬರ್ಕೊಂಡ್ರೆ ಇಂಕ್ ಬಾಟಲ್. ಯಾವ ಲೆಟರ್ ಬಂದಿದೆ ಇಲ್ಲಿ, ಯಾವ ಲೆಟರ್ ಬಂದಿದೆ, ಸ್ವರಗಳಲ್ಲಿ ಇರ್ತಕ್ಕಂತಹ ಆ ಈ ಲೆಟರ್ ಬಂದಿರೋದ್ರಿಂದ ಇಲ್ಲಿ ಇದ್ರ ಹಿಂದ್ಗಡೆ ಆ್ಯನನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು ಆ್ಯನ್ ಆರೆಂಜ್ ಅಂತ ಬಂದಿರೋದ್ರಿಂದ ಇದ್ರ ಹಿಂದ್ಗಡೆ ನಾವೇನು ಯೂಸ್ ಮಾಡ್ಬೋದು, ಆ್ಯನ್ ಯೂಸ್ ಮಾಡ್ಬೋದು. ನೋಡ್ರಿ, ಇಲ್ಲಿ ಆ್ಯನ್ ಇನ್ಸ್ಪೆಕ್ಟರ್. ಇಲ್ಲೂ ಕೂಡ ನಾವೇನು ಯೂಸ್ ಮಾಡ್ಬೋದು, ಆ್ಯನನ್ನು ಯೂಸ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ವರಗಳು ಕಾಣಸಿಗುತ್ತೆ ನಮಗೆ. ಅದಕ್ಕೆ ನಿಮಗೆ ಹೇಳಿದ್ದು ಆ ಇಂದ ಔವರೆಗೂ ನಾವು ಅದನ್ನು ಬರ್ಕೊಂಡಾಗ ಬಂತು ಅಂತ ಹೇಳಿದ್ರೆ ಅಲ್ಲಿ ಆ್ಯನ್ ಯೂಸ್ ಮಾಡಬೇಕು. ಇದು ಟ್ರಿಕ್ಸ್. ನೆಕ್ಸ್ಟು ಇಲ್ಲೂ ಕೂಡ ಎಕ್ಸೆಪ್ಷನ್ ಇದೆ. ಏನಪ್ಪ ಎಕ್ಸೆಪ್ಷನ್ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಇಲ್ಲಿ ಓವೆಲ್ಸ್
ವೋವೆಲ್ಸ್ ಸೌಂಡ್ ನೋಡ್ಕೋಬೇಕು. ಎಕ್ಸೆಪ್ಷನಲ್ಲೂ ಕೂಡ ಬಿಫೋರ್ ವಿ ಯೂಸ್ ವೋವೆಲ್ ಸೌಂಡ್ ಇಲ್ಲಿ ಎಮ್ ಅನ್ನೋದು ಏನು ಕೊಡ್ತಾ ಇದೆ, ಎಮ್ ಅನ್ನೋ ಸೌಂಡ್ ಕೊಡ್ತಾ ಇರೋದ್ರಿಂದ ಎಮ್ ನಾ ಹೇಳಿದೆ ನಿಮಗಾಗಲೇ ಆ ಸ್ವರಗಳಲ್ಲಿ ಎ ಸೌಂಡ್ ಕೊಡ್ತಾ ಇದೆ. ಸೊ ಇದು ಏನಾಗುತ್ತೆ, ಇದ್ರ ಹಿಂದೆನೂ ಕೂಡ ನಾವೇನು ಮಾಡ್ತೀವಿ, ಆ್ಯನ್ ಯೂಸ್ ಮಾಡ್ತೀವಿ. ಇದು ಲೆಟರು ಕಾನ್ಸೋನೆಂಟ್ ಲೆಟರು, ನಾವು ಲೆಟರ್ ನೋಡಿ ಹಾಕಬಾರ್ದು ಯಾವಾಗಲೂ ಕೂಡ. ಅಲ್ಲಿ ನಾವು ಪ್ರೊನೌನ್ಸ್ ಮಾಡಿದಾಗ ಅಲ್ಲಿ ಸ್ವರ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ, ಮೀನ್ಸ್ ಓವೆಲ್ಸ್ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಆ್ಯನ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಅವರ್, ಇದನ್ನು ಹವರ್ ಅಂತ ಬರೀಬಾರ್ದು, ನಾವು ಬರ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾ ಅಂತ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಕಾನ್ಸನೆಂಟ್ ಆಗುತ್ತೆ. ಕಾನ್ಸನೆಂಟ್ ಥರ ಬರ್ಕೊಂಡ್ರೆ ಇಲ್ಲಿ ಎ ಹಾಕಿಬಿಡ್ತೀರಿ. ಆದರೆ ನಾವು ಇಲ್ಲಿ ಏನು ಮಾಡಬೇಕು, ಕಾನ್ಸನೆಂಟ್ ಬರ್ಕೊಳೋದ್ರಲ್ಲಿ ಅವರ್ ಅಂತ ಬರ್ಕೋಬೇಕು. ಇದು ಮ್ಯೂಟ್ ಹೆಚ್ ಅಂತ ಕರಿತೀವಿ. ಇದನ್ನು ಪ್ರೊನೌನ್ಸ್ ಮಾಡೋಂಗಿಲ್ಲ ನಾವು ಇಂಗ್ಲೀಷಲ್ಲಿ. ಇದು ಮ್ಯೂಟ್ ಹೆಚ್ ಆಗಿರೋದ್ರಿಂದ ಅವರ್ ಅಂತ ಬರ್ಕೋಬೇಕು. ಅವರ್ ಅಂತ ಬರ್ಕೊಂಡಾಗ ಆ್ಯನ್ ಅವರ್ ಆಗುತ್ತೆ, ಆ್ಯನ್ ಅವರ್ ಆಗುತ್ತೆ. ನೆಕ್ಸ್ಟು ಇದು ಕೂಡ ಅಷ್ಟೇ, ಎಸ್ ಡಿ ಎ, ಆ್ಯನ್ ಎಸ್ ಡಿ ಎ ಸೌಂಡ್ ಬರ್ತಾ ಇದೆ, ಇಲ್ಲಿ ಆ್ಯನ್ ಎಸ್ ಡಿ ಎ ಬರಬೇಕು. ಇದು ಆ್ಯನ್ ಎಫ್ ಡಿ ಎ ಸೌಂಡ್ ಕೊಡ್ತಾ ಇದೆ. ಸೊ ಇದರಿಂದ ಕೂಡ ನಾವೇನು ಮಾಡಬೇಕು, ಆ್ಯನನ್ನು ಯೂಸ್ ಮಾಡಬೇಕು. ಓಕೆ, ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಯೂಸ್ ಆಫ್ ದಾನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂಥೇಳಿ ಭಾಳ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಇದೆ ಇಲ್ಲಿ. ಒಂದು ಸ್ವಲ್ಪ ನೋಡ್ಕೊಳ್ರಿ. ಫಸ್ಟ್ ಒನ್, ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ. ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಡಿಗ್ರೀಸ್. ಒನ್ ಈಸ್ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ದ ಹೈಯೆಸ್ಟ್ ಕಂಪ್ಯಾರಿಸನ್, ಇದನ್ನು ಕಂಪ್ಯಾರಿಸನಲ್ಲೇ ಹೈಯೆಸ್ಟ್ ಅಂತ ಹೇಳಿ ಕರಿತೀವಿ ಸೂಪರ್ಲೇಟಿವ್ ಡಿಗ್ರಿನ. ಈ ಸೂಪರ್ಲೇಟಿವ್ ಡಿಗ್ರಿ ಬಳಸಬೇಕಾದಾಗ ನಾವು ಯೂಸ್ ಮಾಡಲೇಬೇಕು. ಯಾಕೆ, ನಮ್ಗೆ ಆಲ್ರೆಡಿ ಗೊತ್ತಿದೆ. ಫಾರ್ ಎಕ್ಸಾಂಪಲ್, ಮೋಸ್ಟ್ ಬ್ಯೂಟಿಫುಲ್ ಗರ್ಲ್, ನೀವು ನೋಡಿರ್ಬೋದು. ಒಂದು ಎಕ್ಸಾಂಪಲ್ಲು, ನಾ ಸಣ್ಣಕ್ಕಿದ್ದಾಗಿಂದು ಅದೇ ಎಕ್ಸಾಂಪಲ್ ಕೊಡ್ತಾ ಇದ್ರು, ನಾನು ಅದನ್ನೇ ಎಕ್ಸಾಂಪಲ್ ಕೊಡ್ತೀನಿ, ನೋಡ್ಕೊಳ್ರಿ. ಮೊನಾಲಿಸಾ ಬರೆದೇ ಬಿಡ್ತೀನಿ. ಮೊನಾಲಿಸಾ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ವರ್ಲ್ಡ್. ಇಲ್ಲಿ ನೋಡ್ರಿ, ಮೊನಾಲಿಸಾ ಇಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ಅಂತ ಬರಬೇಕು. ಯಾಕೆ ಅಂತ ಹೇಳಿದ್ರೆ, ಮೋಸ್ಟ್ ಬ್ಯೂಟಿಫುಲ್ ಅನ್ನೋದು ಇದು ಸೂಪರ್ಲೇಟಿವ್ ಡಿಗ್ರಿಲಿದೆ. ಯಾವ ಡಿಗ್ರಿಲಿ ಇದೆ ಇದು? ಸೂಪರ್ಲೇಟಿವ್ ಡಿಗ್ರಿಲಿದೆ. ಮೋಸ್ಟ್ ಬ್ಯೂಟಿಫುಲ್ ಅನ್ನೋದು ಪಾಸಿಟಿವ್ ಡಿಗ್ರಿ, ಮೋರ್ ಬ್ಯೂಟಿಫುಲ್ ಅನ್ನೋದು ಕಂಪ್ಯಾರಿಟಿವ್ ಡಿಗ್ರಿ, ಮೋಸ್ಟ್ ಬ್ಯೂಟಿಫುಲ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿಲಿದ್ದಾಗ ಅದ್ರ ಹಿಂದ್ಗಡೆ ಬಳಸ್ತೀವಿ. ಇದು ನೆನಪಿರಬೇಕು ನಮಗೆ. ನೆಕ್ಸ್ಟ್ ಅದಾದಮೇಲೆ ದಿ ಬೆಸ್ಟ್, ದಿ ವರ್ಸ್ಟ್, ದೆನ್ ದಿ ಹೈಯೆಸ್ಟ್ ಅಂಥೇಳಿ ನೋಡ್ರಿ. ಇದು ಅಷ್ಟೇ, ಗುಡ್ಡು ಪಾಸಿಟಿವ್ ಆಗುತ್ತೆ, ಬೆಟರು ಗುಡ್ಡು ಪಾಸಿಟಿವ್ ಡಿಗ್ರಿ, ಬೆಟರು ಕಂಪ್ಯಾರಿಟಿವ್ ಡಿಗ್ರಿ, ಬೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ. ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಲಿ ಸೂಪರ್ಲೇಟಿವ್ ಡಿಗ್ರಿ ಬಂತು ಅಂತ ಹೇಳಿದ್ರೆ ಅಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್ ವರ್ಸ್, ಬ್ಯಾಡ್, ವರ್ಸ್ಟ್. ಬ್ಯಾಡ್ ಅಂದರೆ ಕೆಟ್ಟ, ವರ್ಸ್ ಅಂದರೆ ಹೆಚ್ಚು ಕೆಟ್ಟ, ವರ್ಸ್ಟ್ ಅಂದರೆ ಅತ್ಯಂತ ಹೆಚ್ಚು ಕೆಟ್ಟ ಅಂಥೇಳಿ. ಇಲ್ಲೂ ಕೂಡ ಅಷ್ಟೇ, ಗುಡ್ ಅಂದರೆ ಒಳ್ಳೆಯ, ಬೆಟರ್ ಅಂದರೆ ಹೆಚ್ಚು ಒಳ್ಳೆಯ, ಬೆಸ್ಟ್ ಅಂದರೆ ಅತ್ಯಂತ ಹೆಚ್ಚು ಒಳ್ಳೆಯ ಅಂಥೇಳಿ. ಇಲ್ಲೂ ಕೂಡ ಅಷ್ಟೇ, ಬ್ಯೂಟಿಫುಲ್ ಅಂದರೆ ಸುಂದರವಾದ, ಮೋರ್ ಬ್ಯೂಟಿಫುಲ್ ಅಂದರೆ ಹೆಚ್ಚು ಸುಂದರವಾದ, ಮೋಸ್ಟ್ ಬ್ಯೂಟಿಫುಲ್ ಅಂದರೆ ಅತ್ಯಂತ ಹೆಚ್ಚು ಸುಂದರವಾದ. ಅಂದರೆ ನಾವು ಕಂಪೇರ್ ಮಾಡಬೇಕಾದಾಗ ಈ ಒಂದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬಳಸೋದು ಕಾಮನ್. ಯಾಕಪ್ಪ ಕಾಮನ್ ಅಂತ ಹೇಳಿದ್ರೆ, ಬಳಸಿದ್ವಿ ಅಂತ ಹೇಳಿದ್ರೆ ಅದು ಹೈಯೆಸ್ಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳಿ ನಾವು ನೋಡ್ತೀವಿ. ನೆಕ್ಸ್ಟು ರಿವರ್ಸ್, ಬಿಫೋರ್ ರಿವರ್ಸ್. ನಾವು ಬರೀ ಗಂಗಾ ಅಂತ ಹೇಳಿದ್ರೆ ಯಾರ ಗಂಗಾನಳು ಅಂದ್ಬಿಡ್ತಾಳೆ. ನಾವೇನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಬಳಸಿದ್ವಿ ಅಂತ ಹೇಳಿದ್ರೆ ಅಂಡರ್ಸ್ಟುಡ್ಡು ಅದು ರಿವರ್ ಅಂತ ಹೇಳಿ. ಸಿಂಧು ಸೇಮ್, ಅದ್ರ ಹಿಂದ್ಗಡೆ ಬಳಸಿದ್ವಿ ಅಂತ ಹೇಳಿದ್ರೆ ಸಿಂಧು ರಿವರ್ ಅಂಥೇಳಿ. ಅದ್ರ ಹಿಂದ್ಗಡೆ ಬಳಸಿದ್ವಿ ಅಂತ ಹೇಳಿದ್ರೆ ಗಂಗಾ ರಿವರ್ ಅಂಥೇಳಿ. ಅದ್ರ ಹಿಂದ್ಗಡೆ ಸರಸ್ವತಿ, ಇದ್ರ ಹಿಂದ್ಗಡೆ ನಾವು ಬಳಸಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಂಡರ್ಸ್ಟುಡ್ ಇಟ್ ಈಸ್ ರಿವರ್ ಅಂಥೇಳಿ. ಓಕೆ, ನೆಕ್ಸ್ಟು ಬಿಫೋರ್ ಆರ್ಡಿನಲ್ ನಂಬರ್ಸ್.
ನಾವು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಮೇಲ್ಗಡೆ ಎಸ್ ಟಿ, ಎನ್ ಡಿ, ಆರ್ ಡಿ, ಟಿ ಹೆಚ್ ಅಂತ ಬರುತ್ತಲ್ಲ, ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್, ದ ಫೋರ್ತ್ ಅಂತ ಹೇಳಿ ಬಳಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಆರ್ಡಿನಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಆರ್ಡಿನಲ್ ನಂಬರ್ಸ್ ಅಂತ ಹೇಳಿದ್ರೆ ಅದ್ರ ಮೇಲ್ಗಡೆ ಎಸ್ ಟಿ ಇರುತ್ತೆ, ಎನ್ ಡಿ ಇರುತ್ತೆ, ಆರ್ ಡಿ ಇರುತ್ತೆ, ಟಿ ಹೆಚ್ ಇರುತ್ತೆ. ಈ ಥರದ್ದು ಬಂದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ದ ಬಳಸಲೇಬೇಕು. ನೋಡಿ ಎಷ್ಟು ಈಸಿ ಇದೆ ಅಲ್ವಾ? ಎಸ್, ಹೌದು. ಬಿಫೋರ್ ಹೋಲಿ ಬುಕ್ಸ್, ಈ ಪವಿತ್ರ ಗ್ರಂಥಗಳು. ಯಾವುವು? ಪವಿತ್ರ ಗ್ರಂಥಗಳು. ಎಲ್ಲ ಧರ್ಮಗಳಿಗೂ ಒಂದೊಂದು ಪವಿತ್ರ ಗ್ರಂಥ ಇದೆ. ಆ ಪವಿತ್ರ ಗ್ರಂಥಗಳನ್ನು ರೆಫರ್ ಮಾಡಬೇಕಾದಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ದ ಬಳಸಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಹಿಂದೂಗಳ ಪವಿತ್ರ ಗ್ರಂಥ ಯಾವುದಪ್ಪ ಅಂತ ಹೇಳಿದ್ರೆ ಭಗವದ್ಗೀತೆ. ಭಗವದ್ಗೀತೆನ ನಾವು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಬಿಫೋರ್ ದ ಯೂಸ್ ಮಾಡಲೇಬೇಕು. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಅದಾದಮೇಲೆ ಈ ಕುರಾನ್, ಇದು ಕೂಡ ಯಾರ್ದು? ಮುಸ್ಲಿಮ್ಸ್ದು. ಈ ಪವಿತ್ರ ಗ್ರಂಥಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಅದ್ರ ಹಿಂದ್ಗಡೆ ದ ಬಳಸಬೇಕು. ನೆಕ್ಸ್ಟು ಬೈಬಲ್, ಇದು ಕ್ರಿಶ್ಚಿಯನ್ಸ್ದು. ಅದ್ರ ಹಿಂದ್ಗಡೆನೂ ಕೂಡ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ದ ಬಳಸಬೇಕು. ಇದು ರೂಲ್ಸ್ ಇವೆಲ್ಲ. ಇದ್ರ ಹಿಂದ್ಗಡೆ ನಾವು ದ ಬಳಸಲೇಬೇಕು ಅಂಥೇಳಿ ಆಲ್ರೆಡಿ ಅವರ್ ಆನ್ಸೆಸ್ಟರ್ಸ್ ಸೆಟ್ ಎ ರೂಲ್. ದೆನ್ ಬಿಫೋರ್ ಹಿಸ್ಟಾರಿಕಲ್ ಪ್ಲೇಸಸ್, ಈ ಹಿಸ್ಟ್ರಿಯಲ್ಲಿ ಬರ್ತಾವೆ ಪ್ಲೇಸಸ್ಗಳು. ಯಾವ್ಯಾವ ರಕ್ಕಸತಂಗಡಿ ಆಗಿರ್ಬೋದು, ಈ ಕಳಿಂಗ ಆಗಿರ್ಬೋದು, ತಾಳಿಕೋಟೆ ಕದನ ಆಗಿರ್ಬೋದು, ಇವನ್ನೆಲ್ಲ ರೆಫರ್ ಮಾಡಬೇಕಾದಾಗ ನಾವು ಅದರ ಹಿಂದ್ಗಡೆ ದ ಬಳಸಬೇಕು. ದ ಬಳಸಿದಾಗ ಮಾತ್ರ ಅದು ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗೋಕ್ಕೆ ಸಾಧ್ಯ. ಓಕೆ. ನೆಕ್ಸ್ಟು ಬಿಫೋರ್ ಯೂನಿವರ್ಸಲ್ ಟ್ರೂತ್. ಬಿಫೋರ್ ಯೂನಿವರ್ಸಲ್ ಟ್ರೂತ್, ಈ ಪ್ರಾಪಂಚಿಕ ಸತ್ಯಗಳು ಅಂತ ಇದ್ದಾವೆ. ಈ ಪ್ರಾಪಂಚಿಕ ಸತ್ಯಗಳು ಏನಪ್ಪ ಅಂತ ಹೇಳಿದ್ರೆ ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಯಾವಾಗಲೂ ಎಲ್ಲಿ ಹುಡ್ತಾನೆ? ಪೂರ್ವದಲ್ಲಿ ಹುಡ್ತಾನೆ. ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ದ ಸನ್ ಅಂತ ಯೂಸ್ ಮಾಡ್ತೀವಿ. ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ದೆನ್ ಅದಾದಮೇಲೆ ನೆಕ್ಸ್ಟು ದ ಸನ್ ಆಗಿರ್ಬೋದು, ದ ಮೂನ್ ಆಗಿರ್ಬೋದು, ದ ಸ್ಟಾರ್ ಆಗಿರ್ಬೋದು, ಇವೆಲ್ಲ ಯೂನಿವರ್ಸಲ್ ಟ್ರುತ್ಗಳು. ಇವೆಲ್ಲ ಯೂನಿವರ್ಸಲ್ ಟ್ರುತ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಹೆವೆನ್ಲಿ ಬಾಡೀಸ್ ಅಂತ ಕರಿತೀವಿ. ಇವನ್ನ ಏನಂತ ಕರಿತೀವಿ? ಹೆವೆನ್ಲಿ ಬಾಡೀಸ್ ಅಂತ ಕರಿತೀವಿ ಇವನನ್ನು. ಯಾವನ್ನ? ದ ಮೂನ್, ದ ಸನ್, ದ ಸ್ಟಾರ್, ಇವನ್ನೆಲ್ಲ ದ ಅರ್ತ್ ಇವನ್ನೆಲ್ಲ ಹೆವೆನ್ಲಿ ಬಾಡೀಸ್ ಅಂತ ಕರಿತೀವಿ. ಈ ಯೂನಿವರ್ಸಲ್ ಟ್ರುತ್ ಅಂದರೆ ಯಾವುದಪ್ಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ದ ಸನ್ ರೈಸಸ್ ಇನ್ ದ ಈಸ್ಟ್. ನೋಡ್ರಿ, ದ ಸನ್ ಅನ್ನೋದು ಇಲ್ಲಿ ಹೆವೆನ್ಲಿ ಬಾಡಿ. ಇದು ನೋಡ್ರಿ, ದ ಸನ್ ರೈಸಸ್ ಇನ್ ದ ಈಸ್ಟ್ ಅನ್ನೋದು ಸೂರ್ಯ ಯಾವಾಗಲೂ ಪೂರ್ವಕ್ಕೆ ಹುಡ್ತಾನೆ ಅಂಥೇಳಿ ನಮಗೇನಾಗುತ್ತೆ ಅರ್ಥ ಕೊಡುತ್ತೆ. ಇಲ್ಲೂ ಕೂಡ ಅಷ್ಟೇ ದ ಈಸ್ಟ್ ಅಂಥೇಳಿ. ನೆಕ್ಸ್ಟ್ ಇರೋದೆ ಅದು ಬಿಫೋರ್ ಡೈರೆಕ್ಷನ್ಗೂ ಕೂಡ ನಾವೇನು ಯೂಸ್ ಮಾಡ್ತೀವಿ? ದ ಯೂಸ್ ಮಾಡಬೇಕು. ಇಲ್ಲೂ ದ ಬಂತು, ಇಲ್ಲೂ ದ ಬಂದಿದೆ. ದ ಸನ್, ದ ಈಸ್ಟ್, ಇದು ಡೈರೆಕ್ಷನಿಗೆ ಯೂಸ್ ಮಾಡ್ತೀವಿ. ಬರೀ ಡೈರೆಕ್ಷನ್ ಯೂಸ್ ಮಾಡಬೇಕಾದಾಗ ನಾವು ನಾರ್ತ್ ಅಂತ ಹೇಳಬಾರ್ದು, ದ ನಾರ್ತ್ ಅಂತ ಹೇಳಬೇಕು. ನೆಕ್ಸ್ಟು ದ ಈಸ್ಟ್ ಅಂತ ಹೇಳಬೇಕು, ದ ಸೌತ್ ಅಂತ ಹೇಳಬೇಕು, ದ ಸದರ್ನ್ ಅಂತ ಹೇಳಬೇಕು. ಈ ಥರ ನಾವು ಹೇಳೋದ್ರಿಂದ ಅದು ನಮಗೆ ಮಾರ್ಕ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟು ಬಿಫೋರ್ ವಿತ್ ಸಮ್ ಪ್ಲೇಸಸ್. ನಿಮಗೆ ಗೊತ್ತಿರ್ಬೋದು ಈ ಯುನೈಟೆಡ್ ಸ್ಟೇಟ್ಸ್ ಅನ್ನೋದು ಒಂದು ಗ್ರೂಪು, ಇದು ಸಮೂಹ. ಇದು ಈ ಸಮೂಹಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ದ ಯೂಸ್ ಮಾಡ್ತೀವಿ ನಾವು. ಈ ಒಂದು ಪ್ಲೇಸಸ್ನ ಸಮೂಹಗಳನ್ನ ಎಕ್ಸ್ಪ್ರೆಸ್ ಮಾಡಬೇಕು, ದ ಯುನೈಟೆಡ್ ಸ್ಟೇಟ್ಸ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ 52 ಸ್ಟೇಟ್ಸ್ ಏನೋ ಇದ್ದಾವೆ ಅನಿಸುತ್ತೆ, 52 ಇದ್ದಾವೆ. ನೆಕ್ಸ್ಟ್ ಅದಾದಮೇಲೆ ಯುನೈಟೆಡ್ ಕಿಂಗ್ಡಮ್, ಇದು ಅಮೇರಿಕಾ ಅಂತ ಗೊತ್ತಿದೆ ನಿಮಗೆ. ಅಮೇರಿಕಾ ಅಂತ ಬರೆದ್ರೆ ನಾವು ಬರೀ ಅಮೇರಿಕಾ ಅಂತ ಬರೀಬೇಕು. ಅದನ್ನೇ ಅಮೇರಿಕಾನ ದ ಯುನೈಟೆಡ್ ಸ್ಟೇಟ್ಸ್ ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಬರೀ ಇಂಗ್ಲೆಂಡ್ ಅಂತ ಬರೆದ್ರೆ ನಾವು ದ ಯೂಸ್ ಮಾಡೋ, ಇಂಗ್ಲೆಂಡ್ ಅಂತ ಬರೆದ್ರೆ ದ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಇಂಗ್ಲೆಂಡ್ ಅಂತ ಬರೆದ್ರೆ. ಆದರೆ ಇಂಗ್ಲೆಂಡನ್ನು ದ ಯುನೈಟೆಡ್ ಕಿಂಗ್ಡಮ್ ಅಂತ ಬರೀಬೇಕು ಅಂತ ಹೇಳಿ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೆದರ್ಲ್ಯಾಂಡ್, ಏನು? ನೆದರ್ಲ್ಯಾಂಡ್ಸ್ ಅಂತ ಹೇಳಿ. ಇಲ್ಲೂ ಕೂಡ ನಾವೇನು ಮಾಡ್ತೀವಿ? ದ ಹಾಕ್ತೀವಿ. ದ ಫಿಲಿಪೈನ್ಸ್, ಇಲ್ಲೂ ಕೂಡ ನಾವು ದ ಹಾಕ್ತೀವಿ. ನೆಕ್ಸ್ಟು ಬಿಫೋರ್ ಫಾರೆಸ್ಟ್, ಮೌಂಟೇನ್, ಸಿ. ಈ ಫಾರೆಸ್ಟ್ಗಳಾಗಿರ್ಬೋದು ಮತ್ತು ಮೌಂಟೇನ್ಸ್ ಆಗಿರ್ಬೋದು,
ಸಿ ಆಗಿರ್ಬೋದು. ಇದ್ರ ಹಿಂದ್ಗಡೆನೂ ಕೂಡ ದ ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಎಕ್ಸಾಮಿಗೆ ಅಪಿಯರ್ ಆದ್ವಿ ಅಂತ ಹೇಳಿದ್ರೆ ನಮ್ಮ ಮಾರ್ಕ್ಸ್ ಎಲ್ಲೂ ಕೂಡ ಹೋಗಲ್ಲ ಆರ್ಟಿಕಲಲ್ಲಿ. ನೋಡ್ರಿ, ದ ಅಮೆಝಾನ್ ಫಾರೆಸ್ಟ್. ಅಮೆಝಾನ್ ಅನ್ನೋದು ಒಂದು ದೊಡ್ಡ ಫಾರೆಸ್ಟ್. ಇದು ಈ ಫಾರೆಸ್ಟಲ್ಲಿ ನಮ್ಮ ಗುರುಗಳೊಬ್ರು ಹೇಳ್ತಾ ಇದ್ರು, ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ್ವಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಎಲೆ ಚುಚ್ಚಿದ್ರು ಕೂಡ ಸಾಯ್ತಾರೆ, ಅಷ್ಟು ಪಾಯ್ಸನಸ್ ಆಗಿದೆ ಅಮೆಝಾನ್ ಫಾರೆಸ್ಟ್ ಅಂತ ಹೇಳಿ. ಈ ಫಾರೆಸ್ಟ್ಗಳನ್ನ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ನಾವೇನು ಮಾಡ್ತೀವಿ, ದಾನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಇಂಡಿಯನ್ ಓಸಿಯನ್. ಈ ಇಂಡಿಯನ್ ಓಸಿಯನ್ಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕಾದಾಗ, ಸೀಗಳನ್ನ ಎಕ್ಸ್ಪ್ರೆಸ್ ಮಾಡಬೇಕಾದಾಗ, ಮೌಂಟೇನ್ಗಳು, ಹಿಮಾಲಯಾಸ್, ಇಲ್ಲೆಲ್ಲ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ದ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟು ಬಿಫೋರ್ ನೇಮ್ಸ್ ಆಫ್ ಫೇಮಸ್ ಬಿಲ್ಡಿಂಗ್ಗಳು. ಈಗ ಫಾರ್ ಎಕ್ಸಾಂಪಲ್ ಈಗ ಕೆಂಪು ಕೋಟೆ ಅಂತ ಹೇಳಿ ಕರಿತೀವಿ, ಅದನ್ನು ಇಂಗ್ಲೀಷಲ್ಲಿ ರೆಡ್ ಫೋರ್ಟ್ ಅನ್ನಬಾರ್ದು, ದ ರೆಡ್ ಫೋರ್ಟ್ ಅಂತ ಹೇಳಿ ಪ್ರೊನೌನ್ಸ್ ಮಾಡಬೇಕಾಗತ್ತೆ ನಾವು. ಅದೇ ರೀತಿ ತಾಜ್ ಮಹಲ್ ಆಗಿರ್ಬೋದು, ದ ತಾಜ್ ಮಹಲ್ ಅನ್ನಬೇಕು. ಐಫಲ್ ಟವರ್, ದ ಐಫಲ್ ಟವರ್ ಅಂತ ಹೇಳಿ ಕರಿಬೇಕಾಗತ್ತೆ. ನೆಕ್ಸ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಹಿಂದ್ಗಡೆನೂ ಕೂಡ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ದಾನ ಬಳಸಬೇಕು. ಬರೀ ಪಿಯಾನೋ, ತಬಲಾ, ವೈಲಿನ್ ಅಂತ ಹೇಳಿ ಹೇಳಬಾರ್ದು. ಅದ್ರ ಹಿಂದ್ಗಡೆ ದ ಪಿಯಾನೋ, ದ ತಬಲಾ, ದ ವೈಲಿನ್ ಅಂತ ಹೇಳಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ಪ್ರೆಸ್ ಮಾಡಬೇಕು ಸ್ನೇಹಿತರೆ. ನೆಕ್ಸ್ಟು ಟಾಕಿಂಗ್ ಅಬೌಟ್ ಸಮಥಿಂಗ್ ಆಲ್ರೆಡಿ ಮೆನ್ಷನ್ಡ್. ಫಾರ್ ಎಕ್ಸಾಂಪಲ್ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಆ ಥರದ್ದುಗಳನ್ನು ಮಾತಾಡಬೇಕಾದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈ ದಾನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಎಕ್ಸಾಂಪಲ್ ಇದೆ ನೋಡಿ. ಮೈ ಸಿಸ್ಟರ್ ಹ್ಯಾಸ್ 2 ಕಂಪ್ಯೂಟರ್ಸ್. ನನ್ನ ಸಹೋದರಿ ಹತ್ರ 2 ಕಂಪ್ಯೂಟರ್ಸ್ ಇದೆ. ಒಂದು ಪಿ ಸಿ ನೋಡ್ರಿ, ಪಿ ಸಿ ಅಂತ ಬರೆದೆ ನಾನು. ನಮಗೆ ಗೊತ್ತಿಲ್ಲದ ಹಿಂದ್ಗಡೆ ನಾನು ಬೇರೆಯವ್ರಿಗೆ ಹೇಳ್ತಾ ಇರೋದು ಏನಂತ ಹೇಳ್ತಾ ಇದ್ದೀನಿ, ನನ್ನ ಸಹೋದರಿ ಹತ್ರ 2 ಕಂಪ್ಯೂಟರ್ಸ್ ಇದೆ, ಒಂದು ಪಿ ಸಿ, ಇನ್ನೊಂದು ಲ್ಯಾಪ್ಟಾಪ್. ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಅದನ್ನು ಏನು ಮಾಡಿದ್ವಿ, ಪಿ ಸಿ ಆ್ಯಂಡ್ ಲ್ಯಾಪ್ಟಾಪ್ ಅಂತ ಬರೆದೆ, 2 ಇರೋದ್ರಿಂದ. ಆಲ್ರೆಡಿ ನಾನು ಹೇಳಿದ್ದೀನಿ ನಮ್ಮ ಸಹೋದರಿ ಹತ್ರ 2 ಲ್ಯಾಪ್ಟಾಪ್, ಒಂದು ಪಿ ಸಿ ಇದೆ, ಒಂದು ಲ್ಯಾಪ್ಟಾಪ್ ಇದೆ ಅಂತ ಹೇಳಿದ್ದೀನಿ. ಮತ್ತೆ ಅದ್ರ ಬಗ್ಗೆ ಮಾತಾಡಬೇಕಾದಾಗ ನಾವಿಲ್ಲಿ ಪಿ ಸಿ ಅಂತ ಹಾಕಿದರೆ ತಪ್ಪಾಗುತ್ತೆ, ದ ಪಿ ಸಿ ಅಂತ ಹಾಕಬೇಕು. ಏನು ಹಾಕಬೇಕು, ದ ಪಿ ಸಿ. ಆಲ್ರೆಡಿ ಅವ್ರಿಗೆ ಗೊತ್ತು, ನಾನು ಯಾರಿಗೆ ಹೇಳಿದ್ದೀನಲ್ಲ ಅವ್ರಿಗೆ ಗೊತ್ತು, ದ ಪಿ ಸಿ ಅಂತ ಹೇಳಿ ಎರಡನೇದು ಬಳಸ್ಬೇಕು. ದ ಪಿ ಸಿ ಈಸ್ ಕ್ವೈಟ್ ಓಲ್ಡ್ ಬಟ್ ದ ಲ್ಯಾಪ್ಟಾಪ್. ನಾನು ಫಸ್ಟು ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಬಳಸಿದೆ, ಪಿ ಸಿ ಆ್ಯಂಡ್ ಲ್ಯಾಪ್ಟಾಪ್ ಅಂತ ಬಳಸಿದೆ. ಆಲ್ರೆಡಿ ಗೊತ್ತಾದ ಮೇಲೆ ದ ಪಿ ಸಿ ಆ್ಯಂಡ್ ದ ಲ್ಯಾಪ್ಟಾಪ್ ಅಂತ ಹೇಳಿ ಬಳಸಿದೆ. ಈ ಥರ ನಾವೇನು ಮಾಡಬೇಕು, ಆಲ್ರೆಡಿ ಗೊತ್ತಿರೋದನ್ನು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ನಾವು ಈ ರೀತಿ ದ ಬಳಸಬೇಕು. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ನೆಕ್ಸ್ಟ್ 2ನೇ ಎಕ್ಸಾಂಪಲ್ ನೋಡಿ. ಐ ಪ್ಲಾಂಟೆಡ್ ಟ್ರೀ ಇನ್ ಮೈ ಗಾರ್ಡನ್ ಲಾಸ್ಟ್ ಇಯರ್. ಹೋದ ವರ್ಷ ನಾನು ಏನು ಮಾಡಿದೆ, ಒಂದು ಗಿಡನ ನೆಟ್ಟೆ ನಮ್ಮ ಗಾರ್ಡನಲ್ಲಿ. ದ ಟ್ರೀ, ಇಲ್ಲಿ ನೋಡ್ರಿ ಟ್ರೀ ಅಂತೆ. ನಾನು ಒಂದು ಗೊತ್ತಿದ್ದಿಲ್ಲ, ಅವ್ರಿಗೆ ಗೊತ್ತಿಲ್ಲ. ನಂಗೆ ಗೊತ್ತಾದ ಮೇಲೆ ದ ಟ್ರೀ, ಯಾವ ಗಿಡ, ನಾನು ನೆಟ್ಟಿರೋ ಗಿಡ ಹೋದ ವರ್ಷ. ಅರ್ಥ ಆಗ್ತಿದೆಯಾ? ಅವಾಗ ಏನು ಮಾಡಬೇಕು, ದ ಟ್ರೀ ಅಂಥೇಳಿ ಬಳಸಬೇಕು. ದ ಟ್ರೀ ಹ್ಯಾಸ್ ನೌ ಗ್ರೋನ್ ಬಿಗ್. ಅದು ಇವಾಗ ದೊಡ್ಡದಾಗಿ ಬೆಳೆದಿದೆ. ಯಾವ ಗಿಡ? ನಾನು ಯಾವ ಗಿಡದ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾನು ಹೋದ ವರ್ಷ ನೆಟ್ನಲ್ಲ ಒಂದು ಗಿಡ, ಆ ಗಿಡದ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿ ದ ಅಂಥೇಳಿ ಬಳಸ್ತೀವಿ. ಓಕೆ, ನೆಕ್ಸ್ಟು ಕ್ಯಾನ್ ಯು ಓಪನ್ ದ ವಿಂಡೋ. ಆಲ್ರೆಡಿ ಗೊತ್ತು, ಕಿಟಕಿ ತೆಗಿ ಅಂತ ಹೇಳ್ತೀನಿ. ಕಿಟಕಿ ತೆಗಿಬೋದಾ ಅಂತ ಕೇಳ್ತೀನಿ. ಯಾವ ಕಿಟಕಿ? ಅವ್ರು ಯಾವ ವ್ಯಕ್ತಿ ಹೇಳಿರ್ತೀನಲ್ಲ, ಆ ವ್ಯಕ್ತಿ ಪಕ್ಕ ಇರೋ ಕಿಟಕಿನ ನಾನು ತೆಗಿ ಅಂತ ಹೇಳಿರ್ತೀನಿ. ಸೊ ಇಲ್ಲಿ ದ ಬಳಸ್ತೀನಿ. ಏನು, ಕ್ಯಾನ್ ಯು ಓಪನ್ ದ ವಿಂಡೋ? ಆ ವಿಂಡೋನ ಓಪನ್ ಮಾಡ್ತೀಯಾ? ಯಾವುದು? ಅವರು ಇರೋ ಯಾವ ವ್ಯಕ್ತಿಗಳಿರ್ತೀನಲ್ಲ, ಆ ವ್ಯಕ್ತಿ ಪಕ್ಕ ಇರತಕ್ಕಂತಹ ವಿಂಡೋನೇ ನಾನು ತೆಗಿ ಅಂತ ಹೇಳಿರ್ತೀನಲ್ಲ ಅದು. ಐ ನೀಡ್ ಟು ಗೋ ಬ್ಯಾಕ್ ಹೋಮ್. ನಾನು ಮನೆಗೆ ವಾಪಸ್ ಹೋಗಬೇಕಾಗಿದೆ. ಐ ಥಿಂಕ್ ಐ ಲೆಫ್ಟ್ ದ ಸ್ಟವ್ ಆನ್. ಯಾಕೆ ಹೋಗಬೇಕು ಅಂತ ಹೇಳಿದ್ರೆ ಸ್ಟವ್ ಆನ್ ಆಗಿದೆ. ಯಾವ ಸ್ಟವ್? ನಮ್ಮನೇಲಿರ್ತಕ್ಕಂಥ ಸ್ಟವ್. ನಮ್ಮನೇಲಿರ್ತಕ್ಕಂಥ ಸ್ಟವ್ ಬಗ್ಗೆ ನಾನು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ದ ಸ್ಟವ್ ಅಂತ ಹೇಳಿ ಬಳಸ್ಬೋದು. ನೆಕ್ಸ್ಟು ದ ಮ್ಯಾನ್ ಈಸ್ ದ ಗ್ರೇ ಸೂಟ್ ಈಸ್ ಮೈ ಬಾಸ್. ಯಾರೋ ಕೇಳ್ತಾರೆ ನಿಮಗೆ, ನಿಮ್ಮ ಬಾಸ್ ಯಾರು ಅಂತೇಳಿ. ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಆ ಗ್ರೇ ಸೂಟ್ ಹಾಕಿದಾರಲ್ಲ, ಅವರೇ ನಮ್ಮ ಬಾಸ್ ಅಂತ ಹೇಳಬೇಕಾದಾಗ ಈ ರೀತಿ ಹೇಳಬೇಕು, ದ ಮ್ಯಾನ್ ಇನ್ ದ ಗ್ರೇ ಸೂಟ್ ಈಸ್ ಮೈ ಬಾಸ್. ನೋಡ್ರಿ, ದ ಮ್ಯಾನ್ ಮತ್ತು ದ ಮ್ಯಾನ್
ಏನು ಇನ್ ದ ಗ್ರೇ ಸೂಟ್ ಹಾಕಿದಾರಲ್ಲ ಅವರೇ ನಮ್ಮ ಬಾಸ್ ಅಂತ ಹೇಳಬೇಕಾದಾಗ ನಾವು ಈ ರೀತಿ ಬಳಸ್ತೀವಿ. ಏನು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ನಾವು ಎಲ್ಲೆಲ್ಲಿ ಬಳಸಬೇಕು ಅಂತ ತಿಳ್ಕೊಂಡ್ವಿ. ಎಲ್ಲೆಲ್ಲಿ ಬಳಸಬೇಕು ಅಂತ ತಿಳ್ಕೊಂಡ್ರೆ ನಾವು ಮಾರ್ಕ್ಸ್ ಬರುತ್ತಾ? ಇಲ್ಲ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿ ಬಳಸಬಾರ್ದು ಅನ್ನೋದು ಕೂಡ ತಿಳ್ಕೊಂಡ್ರೆ ಮಾತ್ರ ಮಾರ್ಕ್ಸ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಎಲ್ಲರಿಗೂ ಕಾಮನಾಗಿ ಗೊತ್ತಿರುತ್ತೆ, ಏನ ಕಾನ್ಸನೆಂಟ್ ಸೌಂಡ್ ಇದ್ದತ್ರ, ಆ್ಯನನ್ನು ಓವಲ್ ಸೌಂಡ್ ಇದ್ದತ್ರ, ಮತ್ತು ದಾನ ಎಲ್ಲೆಲ್ಲಿ ಬಳಸಬೇಕು ಅಂತ ಗೊತ್ತಿರುತ್ತೆ. ಎಲ್ಲಿ ಬಳಸಬಾರ್ದು ಅಂತ ಗೊತ್ತಿದ್ದರೆ ನಮಗೆ ಪಕ್ಕ ಮಾರ್ಕ್ಸ್ ಬರುತ್ತೆ. ನೋಡೋಣ ಆ ಏರಿಯಾ ನೋಡೋಣ. ಇವಾಗ ಬಿಫೋರ್ ನೇಮ್ಸ್ ಆಫ್ ಪ್ರಾಪರ್ ನೌನ್ಗಳ ಹಿಂದ್ಗಡೆ ದ ಬಳಸಬಾರ್ದು. ಎಲ್ಲ ಏನು ಮಾಡ್ತೀವಿ, ದ ರಮೇಶ್ ತಪ್ಪು, ಬರೀ ರಮೇಶ್ ಅಂತ ಸರಿ. ದ ರಮೇಶ್ ಅಂತ ಬಳಸಿದರೆ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ರಮೇಶ್ ಈಸ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ಗಳ ಹಿಂದ್ಗಡೆ ನಾವೇನು ಮಾಡಬೇಕು, ದಾನ ಬಳಸಬಾರ್ದು. ಓಕೆ, ನೆಕ್ಸ್ಟು ಈ ರಮೇಶ್ ಅಂತ ಬಳಸಿರೋ. ಓಕೆ, ಬಿಫೋರ್ ಕಂಟ್ರೀಸ್ ಎಕ್ಸೆಪ್ಟ್ ವಿತ್ ಪ್ಲೂರಲ್ ನೇಮ್ಸ್. ನಾನು ಆಗಲೇ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ದ ಯುನೈಟೆಡ್ ಸ್ಟೇಟ್ಸ್, ದ ಯುನೈಟೆಡ್ ಕಿಂಗ್ಡಮ್, ದ ಫಿಲಿಪೈನ್ಸ್, ದ ನೆದರ್ಲ್ಯಾಂಡ್ಸ್ ಅಂಥೇಳಿ ಅಲ್ಲಿ ಬಳಸ್ಬೋದು. ಬರೀ ಇಂಡಿಯಾದ ಹಿಂದ್ಗಡೆ ದ ಬಳಸಬೇಕಾ ಅಂತ ಹೇಳಿದ್ರೆ ಬಳಸಬಾರ್ದು. ಯಾಕೆ? ಇದು ಸಿಂಗ್ಯುಲರ್. ನೋಡ್ರಿ, ಎಕ್ಸೆಪ್ಟ್ ವಿತ್ ಪ್ಲೂರಲ್ ನೇಮ್ಸ್ ಅವೆಲ್ಲ ಯುನೈಟೆಡ್ ಸ್ಟೇಟ್ಸು, ಯುನೈಟೆಡ್ ಕಿಂಗ್ಡಮ್ ಅವೆಲ್ಲ ಪ್ಲೂರಲ್ ನೇಮ್ಸ್ ಅದು. ಬಟ್ ಇಂಡಿಯಾ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ಹಿಂದ್ಗಡೆ ನಾವೇನು ಮಾಡಬಾರ್ದು, ದ ಹಾಕಬಾರ್ದು. ಫ್ರಾನ್ಸ್ ಹಿಂದ್ಗಡೆನೂ ಕೂಡ ದ ಹಾಕಬಾರ್ದು. ಓಕೆ, ಈ ರೀತಿ ಬರೆದ್ರೆ ತಪ್ಪು, ಅದನ್ನು ಬರಿಬಾರ್ದು ನಾವು. ಓಕೆ, ನೆಕ್ಸ್ಟು ಇಲ್ಲಿ ಆಲ್ರೆಡಿ ಇದೆ ನೋಡ್ರಿ, ದ ಯುನೈಟೆಡ್ ಸ್ಟೇಟ್ಸ್ ಬರಿಬೋದು, ದ ನೆದರ್ಲ್ಯಾಂಡ್ಸ್ ಅಂಥೇಳಿ ಬರಿಬೋದು. ಬಿಫೋರ್ ಲ್ಯಾಂಗ್ವೇಜಸ್ ಹಿಂದ್ಗಡೆ ದ ಹಾಕಿರೋ ದೊಡ್ಡ ತಪ್ಪಾಗಿಬಿಡುತ್ತೆ. ಏನಪ್ಪ ತಪ್ಪಾಗುತ್ತೆ ಅಂತ ಹೇಳಿದ್ರೆ, ಶಿ ಸ್ಪೀಕ್ಸ್ ಇಂಗ್ಲೀಷ್ ಅಂತ ಇದು ಓಕೆ, ದ ಇಂಗ್ಲೀಷ್ ಹಾಕಬಾರ್ದು. ಏನಾಗುತ್ತೆ ಸರ್? ಫಾರ್ ಎಕ್ಸಾಂಪಲ್, ನನಗೆ ನಮ್ಮ ನಾರಾಯಣ ರಾವ್ ಅಂಥೇಳಿ ಅವ್ರು ಹೇಳ್ಕೊಟ್ಟಿದ್ರು ಅಂತ ಹೇಳಿದ್ರೆ, ಚೇತನ್, ನಾವು ಯಾವುದೇ ಒಂದು ಲ್ಯಾಂಗ್ವೇಜ್ ಹಿಂದ್ಗಡೆ ದ ಅಂತ ಹಾಕಿದ್ವಿ ಅಂತ ಹೇಳಿದ್ರೆ ಅದು, ಫಾರ್ ಎಕ್ಸಾಂಪಲ್, ದ ಇಂಗ್ಲೀಷ್ ಅಂತ ಬರೆದ್ವಿ ಅಂತ ಹೇಳಿದ್ರೆ ಅದು ಬ್ರಿಟಿಷ್ನವ್ರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾರನ್ನ ರೆಪ್ರೆಸೆಂಟ್ ಮಾಡುತ್ತೆ? ಬ್ರಿಟಿಷ್ನವ್ರ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ದ ಕನ್ನಡ ಅಂತ ಬರೆದ್ವಿ ಅಂತ ಹೇಳಿದ್ರೆ ಕನ್ನಡಿಗರು ಅನ್ನೋ ಅರ್ಥ ಬರುತ್ತೆ. ಆದರೆ ಇಲ್ಲಿ ಜಸ್ಟ್ ಶಿ ಸ್ಪೀಕ್ಸ್ ಇಂಗ್ಲೀಷ್ ಅಂತ ಇದೆ, ಅವಳು ಇಂಗ್ಲೀಷನ್ನು ಮಾತಾಡ್ತಾಳೆ ಅಷ್ಟೇ. ದ ಇಂಗ್ಲೀಷ್ ಹಾಕಿದರೆ ಬ್ರಿಟಿಷ್ನವ್ರು ಮಾತಾಡ್ತಾಳೆ ಅನ್ನಂಗೆ ಆಗ್ಬಿಡುತ್ತೆ, ಅದು ಅರ್ಥನೇ ಕೆಟ್ಟೋಗ್ಬಿಡುತ್ತೆ. ಸೊ ವಿ ಡೋಂಟ್ ಯೂಸ್ ಬಿಫೋರ್ ಲ್ಯಾಂಗ್ವೇಜಸ್. ಅರ್ಥ ಆಗ್ತಿದೆಯಾ? ಓಕೆ, ಇಲ್ಲೊಂದು ಎಕ್ಸಸೈಸ್ ಇದೆ. ಒನ್ಸ್ ಡ್ಯಾಶ್ ಟೈಮ್ ಡ್ಯಾಶ್ ಎಲಿಫೆಂಟ್ ಮೇಡ್ ಫ್ರೆಂಡ್ಸ್ ವಿತ್ ಡ್ಯಾಶ್ ಮ್ಯಾನ್, ಒನ್ ಡೇ ಡ್ಯಾಶ್ ಹೆವಿ ಥಂಡರ್ಸ್ಟ್ರೋಮ್ ಬ್ರೋಕ್ ಔಟ್, ಡ್ಯಾಶ್ ಎಲಿಫೆಂಟ್ went to his friend who had dash little hut at dash edge of dash forest and asked for dash help. ಇದನ್ನು ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ಆನ್ಸರ್ ಮಾಡಿ. ನಾನು ಇವಾಗ ಆನ್ಸರ್ ಮಾಡ್ತೀನಿ, ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟ್ ಆನ್ಸರ್ನ ಕಂಪೇರ್ ಮಾಡ್ಕೊಳ್ರಿ. ಒನ್ಸ್ ಅಪಾನ್ ಎ ಟೈಮ್. ಯಾಕೆ ಎ ಟೈಮ್ ಬಂತು ಗೊತ್ತಿಲ್ಲ. ಒಂದಾನೊಂದು ಕಾಲದಲ್ಲಿ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಎ ಯೂಸ್ ಮಾಡಿದ್ವಿ. ಯಾಕೆ ಏನೇ ಯೂಸ್ ಮಾಡಿದ್ದೀವಿ, ಆ್ಯನ್ ಯಾಕೆ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ಕಾನ್ಸೊನೆಂಟ್ ಇದೆ. ಕಾನ್ಸೊನೆಂಟ್ ಹಿಂದ್ಗಡೆ ಎ ಯೂಸ್ ಮಾಡಬೇಕು ಯಾವಾಗಲೂ. ಒಂದಾನೊಂದು ಕಾಲದಲ್ಲಿ. ಒನ್ಸ್ ಅಪಾನ್ ಎ ಟೈಮ್ ಆ್ಯನ್ ಎಲಿಫೆಂಟ್ ಒಂದು ಆನೆ ಅಂತ ಬಳಸಬೇಕಾದಾಗ ಆ್ಯನ್ ಎಲಿಫೆಂಟ್ ಅಂತ ಬಳಸಬೇಕು. ಯಾಕೆ? ಇಲ್ಲಿ ಓವೆಲ್ ಸೌಂಡ್ ಇದೆ. ಓವೆಲ್ ಸೌಂಡ್ ಇದ್ದಾಗ ನಾವೇನು ಮಾಡ್ತೀವಿ, ಆ್ಯನ್ ಬಳಸ್ತೀವಿ. ಮೇಡ್ ಫ್ರೆಂಡ್ಸ್ ವಿತ್ ಎ ಮ್ಯಾನ್. ಇಲ್ಲಿ ಯಾಕೆ? ಎಮ್ ಅನ್ನೋದು ಕಾನ್ಸನೆಂಟ್ ಆಗಿದ್ದರಿಂದ ಎ ಮ್ಯಾನ್. ಒನ್ ಡೇ ಎ ಹೆವಿ ಥಂಡರ್ಸ್ಟ್ರೋಮ್ ಒಂದು ಬಿರುಗಾಳಿ ಅಂತ ಹೇಳಿ ಕರಿತೀವಿ. ಹೆವಿ ಥಂಡರ್ಸ್ಟ್ರೋಮ್ ಅಂತ ಹೇಳಿದ್ರೆ ಬಿರುಗಾಳಿ. ಬ್ರೋಕ್ ಔಟ್ ಮುರಿದು ಹಾಕ್ತು ಏನನ್ನ, ಆವಾಗ ದ ಎಲಿಫೆಂಟ್ ಆಲ್ರೆಡಿ ನಮಗೆ ಗೊತ್ತಾಗಿದೆ. ಯಾವ ಎಲಿಫೆಂಟು ಗೊತ್ತಾಗಿದೆ. ನೆಕ್ಸ್ಟ್ ಟೈಮು ಅದನ್ನು ಎ ಅಂತ ಬಳಸಬಾರ್ದು, ಆ್ಯನ್ ಅಂತ ಬಳಸಬಾರ್ದು, ದ ಅಂತ ಬಳಸಬೇಕು. ಯಾಕೆಂದರೆ ಗೊತ್ತಿದ್ದ ಮೇಲೆ ದ ಹಾಕಬೇಕು. ದ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್ ಹೂ ಹ್ಯಾಡ್ ಎ ಲಿಟಲ್ ಹಟ್, ಒಂದು ಸಣ್ಣ ಗುಡಿಸಲು ಅಂಥೇಳಿ. ಎ ಲಿಟಲ್ ಹಟ್ ಅಂದರೆ ಸಣ್ಣ ಗುಡಿಸಲು ಅಂಥೇಳಿ. ಅಟ್ ದ ಎಡ್ಜ್,
ಎಡ್ಜ್ ಆಫ್ ದಿ ಫಾರೆಸ್ಟ್ ಆ್ಯಂಡ್ ಆಸ್ಕ್ಡ್ ಫಾರ್ ಎ ಹೆಲ್ಪ್. ಒಂದು ಹೆಲ್ಪನ್ನು ಕೇಳಿ ಆನೆ ಏನು ಮಾಡ್ತು, ಅವ್ರ ಫ್ರೆಂಡ್ ಹತ್ರ ಹೋಯಿತು. ಇದು ಆನ್ಸರು. ನೋಡ್ರಿ, ಪಾಸ್ ಮಾಡ್ಕೊಂಡು ಆನ್ಸರ್ನ ನೀವೆಷ್ಟು ಸರಿ ಹಾಕಿದ್ದೀರಾ ಅಂಥೇಳಿ ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟು ಎಕ್ಸಸೈಸ್ 2 ಇದೆ. ಇಲ್ಲಿ ನೀವು ಏನು ಮಾಡಬೇಕಾಗಿಲ್ಲ, ಜಸ್ಟ್ ಐಡೆಂಟಿಫೈ ದ ಎರರ್ಸ್. ನಾನು ಎರರ್ ಕೊಟ್ಟಿದ್ದೀನಿ, ಐಡೆಂಟಿಫೈ ಮಾಡಿ ನೀವು ಹೇಳಿದರೆ ಸಾಕು. ಇದನ್ನು ಕೂಡ ಪಾಸ್ ಮಾಡ್ಕೊಳ್ರಿ. ಪಾಸ್ ಮಾಡ್ಕೊಂಡು ನೀವು ಸರಿ ಇದ್ದರೆ, ಇಫ್ ದ ಆನ್ಸರ್ ಈಸ್ ರೈಟ್ ಯು ಹ್ಯಾವ್ ಟು ಟಿಕ್ ಲೈಕ್ ದಿಸ್ ಆರ್ ಈ ಥರ ಹಾಕಿ. ಓಕೆ, ನಾನಿವಾಗ ಆನ್ಸರನ್ನು ಬರಿತೀನಿ, ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಹೇಳ್ತೀನಿ. ಎ ಸೆಲ್ ಫೋನ್ ಕರೆಕ್ಟ್ ಇದೆ. ಆ್ಯನ್ ಈಸಿ ಕ್ವಶನ್ ಸರಿ ಇದೆ. ಆ್ಯನ್ ಆರೆಂಜ್ ಶರ್ಟ್ಸ್ ತಪ್ಪಿದೆ. ಶರ್ಟ್ಸ್ ಅನ್ನೋದು ಪ್ಲ್ಯೂರಲ್. ಶರ್ಟ್ಸ್ ಅನ್ನೋದೇನಿಲ್ಲಿ ಪ್ಲ್ಯೂರಲ್ ಇದ್ದಾಗ ಯಾಕೆ ಸಿಂಗ್ಯುಲರ್ದು ಬಳಸ್ತೀವಿ ನಾವು? ಆ್ಯನ್ ಅಂತ ಬಳಸಬಾರ್ದು. ಪ್ಲ್ಯೂರಲ್ ಇದ್ದಾಗ ಆರೆಂಜ್ ಶರ್ಟ್ಸ್ ಓಕೆ, ಅಥವಾ ಆ್ಯನ್ ಆರೆಂಜ್ ಶರ್ಟ್ ಇದ್ದರೆ, ಒಂದು ಆರೆಂಜ್ ಶರ್ಟ್ ಅಂತ ಇದ್ದರೆ ನಾವು ಇಲ್ಲಿ ಆ್ಯನ್ ಬಳಸೋದು ಸರಿ. ಇಲ್ಲಿ ಪ್ಲ್ಯೂರಲ್ ಇದ್ದಾಗ ಇಲ್ಲಿ ಆ್ಯನ್ ಬರಬಾರ್ದು. ನೆಕ್ಸ್ಟು ಎ ಪ್ರಿಟಿ ವುಮೆನ್ ಸರಿ ಇದೆ. ಎ ಪ್ರಿಟಿ ವುಮೆನ್. ಎ ಹ್ಯಾಪಿನೆಸ್ ತಪ್ಪು. ಯಾಕೆ ಅಂತ ಹೇಳಿದ್ರೆ ಹ್ಯಾಪಿನೆಸ್ ಅನ್ನೋದು ಅನ್ಕೌಂಟೇಬಲ್ ನೌನ್. ನಮಗೆ ಕೌಂಟ್ ಮಾಡೋಕ್ಕಾಗಲ್ಲ ಹ್ಯಾಪಿನೆಸ್ ಅನ್ನೋದನ್ನು. ತುಂಬ ಸಂತೋಷ ಅಂಥೇಳಿ ಒಂದು ತುಂಬ ಸಂತೋಷ ಅನ್ನೋಕ್ಕಾಗಲ್ಲ. ಆವಾಗ ನಾವೇನಂತೀವಿ, ಬರೀ ಹ್ಯಾಪಿನೆಸ್ ಅಷ್ಟೇ ಬಳಸಬೇಕು. ಇದು ಅನ್ಕೌಂಟೇಬಲ್ ನೌನ್ ಆಗಿರೋದ್ರಿಂದ ನಾವು ಇದ್ರ ಹಿಂದ್ಗಡೆ ನಾವು ಎ ಮತ್ತು ಆ್ಯನನ್ನು ಬಳಸಬಾರ್ದು. ನೆಕ್ಸ್ಟ್ ನೋಡ್ರಿ, ಎ ವಾಟರ್. ಇದು ಕೂಡ ಇದ್ರ ಹಿಂದ್ಗಡೆನೂ ಕೂಡ ನಾವು ಏನು ಮಾಡಬಾರ್ದು, ಎ ಬಳಸಬಾರ್ದು. ಯಾಕೆ ಎ ಬಳಸಬಾರ್ದು ಅಂತ ಹೇಳಿದ್ರೆ ಇದು ಅನ್ಕೌಂಟೇಬಲ್ ನೌನ್. ಕೌಂಟ್ ಮಾಡೋಕ್ಕಾಗಲ್ಲ. ಅದ್ರ ಹಿಂದ್ಗಡೆ ನಾವು ಏನು ಮಾಡಬಾರ್ದು, ಯಾವುದು ಆರ್ಟಿಕಲ್ ಬಳಸಬಾರ್ದು. ಎ ಟೇಬಲ್ ಕರೆಕ್ಟ್ ಇದೆ. ಒಂದು ಟೇಬಲ್ ಸರಿ ಇದೆ. ಆ್ಯನ್ ಐಡಿಯಾ ಸರಿ ಇದೆ. ಎ ಡಾಕ್ಟರ್ಸ್ ತಪ್ಪು. ಎ ಡಾಕ್ಟರ್ ಅಂತ ಬರಿಬೋದು, ಆದರೆ ಎ ಡಾಕ್ಟರ್ಸ್ ಅಂತ ಬರಿಬಾರ್ದು. ಯಾಕೆ ಅಂತ ಹೇಳಿದ್ರೆ ಇದು ಪ್ಲ್ಯೂರಲ್. ಡಾಕ್ಟರ್ಸ್ ಅನ್ನೋದೇನಿದು ಪ್ಲ್ಯೂರಲ್ ಇದ್ದಾಗ ಎ ಡಾಕ್ಟರ್ಸ್ ಅಂತ ಹೇಳಿ ಯೂಸ್ ಮಾಡಬಾರ್ದು, ಎ ಬಳಸಬಾರ್ದು ಇಲ್ಲಿ. ನೆಕ್ಸ್ಟು ಆ್ಯನ್ ಅಡ್ವೈಸ್, ಇಲ್ಲೂ ಬಳಸಬಾರ್ದು. ಅಡ್ವೈಸ್ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಅಡ್ವೈಸ್ ಅನ್ನೋದೇನು ಅಬ್ಸ್ಟ್ರಾಕ್ಟ್ ನೌನ್. ಇದು ಅಬ್ಸ್ಟ್ರಾಕ್ಟ್ ನೌನ್ಗಳ ಹಿಂದ್ಗಡೆನೂ ಕೂಡ ನಾವೇನು ಮಾಡಬಾರ್ದು, ಅಥವಾ ಅನ್ಕೌಂಟೇಬಲ್ ನೌನ್ ಅಡ್ವೈಸ್ ಅಂತ ಹೇಳಿ ಇದರ ಹಿಂದ್ಗಡೆ ಕೂಡ ನಾವೇನು ಮಾಡಬಾರ್ದು, ನಾವು ಎ ಆ್ಯನನ್ನು ಬಳಸಬಾರ್ದು. ಇದಿಷ್ಟು ಇವತ್ತಿನ ಕ್ಲಾಸಸ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನ್ನ ಕ್ಲಾಸ್ ಫಾಸ್ಟ್ ಆಗ್ತಾ ಇದೆಯೋ ಅಥವಾ ಸ್ಲೋ ಮಾಡಬೇಕು, ಏನೇ ಇದ್ದಿದ್ರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ನಮಸ್ತೆ, ಧನ್ಯವಾದಗಳು.